ಹಾಯ್ ಫ್ರೆಂಡ್ಸ್, ನಮಸ್ಕಾರ. ನಾನಿವತ್ತು XL 100 TVS XL 100ದ ಒಂದು ಹೆಡ್ ಬೋರ್ನ ಬಿಚ್ಚಿದ್ದೀನಿ. ತುಂಬ ಸ್ಮೋಕ್ ಬರ್ತಾಯಿತ್ತು. ಸ್ಮೋಕ್ ಏನು ಬರ್ತಾಯಿದೆ ಅನ್ನೋದಕ್ಕೆ ಕಾರಣ ಏನಿದೆ ನೋಡಿ. ಬೋರ್ ಏನು ಸೀಜ್ ಆಗಿಲ್ಲ ನೋಡಿ, ಬೋರ್ ಏನು ಸೀಜೇ ಆಗಿಲ್ಲ, ಓಕೆನಾ. ನೋಡಿ, ಪಿಸ್ಟಿನ್ನು ಸೀಜ್ ಆಗಿಲ್ಲ. ಆದರೂ ಆಯಿಲ್ ಏನಕ್ಕೆ ಸ್ಮೋಕ್ ಬರ್ತಾಯಿದೆ, ಆಯಿಲ್ ಯಾಕೆ ಗಾಡೀಲಿ ಕುಡಿತಾ ಇದೆ ಅನ್ನೋದಕ್ಕೆ ಕಾರಣ ಏನು ಅಂದರೆ ನೋಡಿ, ಎಲ್ಲ ಕಾರ್ಬನ್ ಹೆಂಗೆ ಹೊಡೆದಿದೆ, ಓಕೆನಾ. ಅಲ್ಲೆಲ್ಲ ಗ್ಯಾಪ್ ಬಂದಿದೆ ನೋಡಿ. ಎಲ್ಲ ಫುಲ್ ಡಸ್ಟು ಯಾವ ಥರ ಇದೆ. ಬಟ್ ಇದು ಈ ಥರ ಎಲ್ಲ ಆಯಿಲ್ ಆಗೋದು ನಿಮ್ಗೆ ಆಯಿಲ್ ಕುಡ್ದಾಗ್ಲೇ ಈ ಥರ ಗಾಡಿನಲ್ಲಿ ಈ ಥರ ಕಂಪ್ಲೇಂಟ್ ಬರೋದು, ಇಲ್ಲಾಂದರೆ ಬರೋಲ್ಲ. ಇದೆಲ್ಲ ಒಂಥರ ಬೂದಿ ಇರುತ್ತೆ, ಇಲ್ಲ ಆಯಿಲ್ ಇರೋಲ್ಲ, ಎಲ್ಲ ಒಂಥರ ಬೂದಿ ಥರ ಇರುತ್ತೆ. ಏನಕ್ಕೆ ಈ ಥರ ಆಗಿದೆ ಅಂದರೆ ನೋಡಿ, ಆಯಿಲ್ ರಿಂಗ್ಸು ಕೆಳಗಡೆ ಆಯಿಲ್ ರಿಂಗ್ಸ್ ಕಾಣ್ತಾ ಇದೆಯಲ್ವಾ, ಜಾಮ್ ಆಗಿದೆ ನೋಡಿ. ಇದೆಲ್ಲ ಜಾಮ್ ಆಗಿ ಏನಾಗುತ್ತೆ, ಕಾರ್ಬನ್ ಕುತ್ಕೊಂಡು ನೋಡಿ, ಎಲ್ಲ ಒಳಗಡೆ ಕಾರ್ಬನ್ ಕುತ್ಕೊಂಡು ಈ ಥರ. ಇದೇನಕ್ಕೆ ಈ ಥರ ಆಗುತ್ತೆ ಅಂತಂದರೆ, ನೀವು ಲೋಕಲ್ ಆಯಿಲ್ ಹಾಕ್ಸೋದ್ರಿಂದ ಈ ಥರ ಆಗೋದು. ಲೋಕಲ್ ಆಯಿಲ್ ಯಾವುದು ಬ್ರ್ಯಾಂಡೆಡ್ ಯಾವುದು ಆಯಿಲ್ ಇರಲ್ವೋ, ಆ ಅನ್ಬ್ರ್ಯಾಂಡೆಡ್ ಆಯಿಲ್ನ ಹಾಕ್ತಿರಲ್ವ, ಆವಾಗ ಈ ಥರ ಕಾರ್ಬನ್ ಕುತ್ಕೊಳ್ಳೋದು. ಬಟ್ ನೀವು ಆಯಿಲ್ ಮೇಂಟೆನೆನ್ಸ್ ಮಾಡಲ್ಲ, ಅದು ಆಯಿಲ್ಲು ಸರಿ ಇರಲ್ಲ. ಅದರಿಂದ ಏನಾಗುತ್ತೆ, ಈ ಥರ ಹೀಟಾಗಿ ಅದು ಆಯಿಲೆಲ್ಲ ಮೆಲ್ಟಾಗಿ ಈ ಥರ ಎಲ್ಲ ಕಾರ್ಬನ್ ಆಗಿಬಿಡುತ್ತೆ. ಅವಾಗ ಈ ಥರ ರಿಂಗ್ಸ್ ಜಾಮ್ ಆಗುತ್ತೆ, ಆಯಿಲ್ ರಿಂಗ್ ಜಾಮ್ ಆಗಿದೆ ನೋಡಿ. ಇದರೆಲ್ಲ ಕಾರ್ಬನ್ ಹೆಂಗೆ ಬಂದಿದೆ ನೋಡಿ. ಇದಕ್ಕೆ ಹಿಂಗೆ ಈ ಥರ ಆಗೋದು. ಇವಾಗ ನೀವು 500 ರೂಪಾಯಿ, 300, 450, 500 ರೂಪಾಯಿ ಆಯಿಲ್ಗೋಸ್ಕರ ನೀವು ಯಾವುದೋ ಲೋಕಲ್ ಆಯಿಲ್ ಹಾಕ್ಸ್ಕೊಂಡು ನೀವು ಸಾವಿರಾರು ರೂಪಾಯಿ ಖರ್ಚು ಮಾಡೋದಕ್ಕಿಂತ ಕರೆಕ್ಟಾಗಿ ತಿಂಗಳಾಗಿದ ತಕ್ಷಣವೇ ಆಯಿಲ್ ಚೆಕ್ ಮಾಡ್ಕೊಳ್ಳಿ. 2,500 ಕಿಲೋಮೀಟ್ರಿಗೆ ಒಂದು ಸಲ ಆಯಿಲ್ ಚೇಂಜ್ ಮಾಡಿಸ್ಕೊಳ್ಳಿ. ನಿಮಗೆ ಖರ್ಚು ಕಡಿಮೆ, ಗಾಡಿಗೆ ಮೇಂಟೆನೆನ್ಸ್ ಮಾಡಿದ್ರೆ ಖರ್ಚು ಕಡಿಮೆ ಬರುತ್ತೆ. ಇಲ್ಲ ಅಂತಂದರೆ ಒಂದೇ ಸಲ 5,000, 10,000, 15,000 ಈ ಥರ ಖರ್ಚು ಬರುತ್ತೆ. ಗಾಡಿ ಮೇಲೆ ಡಿಪೆಂಡ್ ಆಗುತ್ತೆ. ನಾನು ಸದ್ಯಕ್ಕೆ ಇವ್ರಿಗೆ ಹೆಡ್ ಬೋರ್ ಮಾಡ್ಕೊಡ್ತಾಯಿದ್ದೀನಿ. ಬಟ್ ಇಂಜಿನ್ ಕನೆಕ್ಟಿಂಗ್ ಏನು ಅಷ್ಟೊಂದು ಸೇಕೇನು ಬರ್ತಾಯಿಲ್ಲ. ಆದ್ರೂ ಇದನ್ನ ರೆಡಿ ಮಾಡಿ ಮತ್ತು ಇದನ್ನು ರೀಬೋರ್ ಮಾಡಿ ಹೆಡ್ನ ಸೆಟ್ಟಿಂಗ್ ಮಾಡಿಸಿ ನಾನು ಈ ಗಾಡಿನ ಫಿಟ್ ಮಾಡಿ ಕೊಡ್ತೀನಿ ಅವರಿಗೆ.